ಜೆಡಿಎಸ್ ಎಂಎಲ್ಸಿ ಕಾರು ಮಾರಾಟಕ್ಕೆ ಸಿದ್ಧವಾಗಿ ನಿಂತಿತ್ತು. ಫುಟ್ಪಾತ್ನಲ್ಲಿ ಹೋಗ್ತಾ ಇದ್ದಾಗ ಭೋಜೇಗೌಡರ ಕಾರ್ ಕಂಡು ಆಪ್ತ ಸಹಾಯಕ ನೋಡಿ ಶಾಕ್ ಆಗಿದ್ರು. ಯಾಕೆ, ಏನಾಯ್ತು ಅಂತೀರಾ? ಇಲ್ಲಿ ನೋಡಿ. ಜೆಡಿಎಸ್ ಎಂಎಲ್ಸಿ ಹೆಸರು ನಕಲಿ ಆರ್ಸಿ, ಕಾರು ಬೇರೆ. ಇನೋವಾ ಕ್ರಿಸ್ಟಾ ಕಾರು ಕಂಡು ಕಂಗಾಲಾದ ಆಪ್ತ. ನಿಮ್ಮದೇ ವಾಹನ ನಿಮ್ಮ ಜೊತೆಗೆ ಇರುತ್ತದೆ, ಆದರೆ ಅದೇ ನಂಬರ್ನ ವಾಹನ ಮಾರಾಟಕ್ಕೂ ಸಿದ್ಧವಾಗಿರುತ್ತೆ. ದಾಖಲೆಗಳು ನಕಲಿಯಾಗಿ ರೆಡಿಯಾಗಿರುತ್ತವೆ. ಈ ರೀತಿ ಜನಸಾಮಾನ್ಯರಿಗೂ ದೋಖಾ ಮಾಡ್ತಾರೆ. ಆದರೆ ಇದೀಗ ರಾಜಕಾರಣಿಗಳಿಗೂ ದೋಖಾ ಮಾಡಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ನಕಲಿ ನಂಬರ್ ಪ್ಲೇಟ್ ಹಾವಳಿ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡರಿಗೂ ತಟ್ಟಿದೆ. ಭೋಜೇಗೌಡರ ಕಾರು ನಂಬರ್ ನಕಲಿ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರಿನ ಭೋಜೇಗೌಡರ ಕಾರಿನ ನಂಬರ್ ಪ್ಲೇಟ್ ನಕಲು ಮಾಡಿ ಅದೇ ನಂಬರ್ನಲ್ಲಿ ಬೇರೆ ಕಾರನ್ನ ಮಾರಾಟ ಮಾಡಲು ಸೆಕೆಂಡ್ ಹ್ಯಾಂಡ್ ಶೋರೂಂನಲ್ಲಿ ಯತ್ನಿಸಲಾಗಿದೆ. ಎಂಎಲ್ಸಿ ಭೋಜೇಗೌಡರ ಬಳಿ ಇನೋವಾ ಕ್ರಿಸ್ಟಾ ಕಾರ್ ಇದೆ. ಅದರ ನಂಬರ್ KA 18Z5977 ಆಗಿದೆ. ಅದೇ ನಂಬರ್ನಲ್ಲಿ ಮತ್ತೊಂದು ಇನೋವಾ ಕ್ರಿಸ್ಟಾ ಕಾರನ್ನ ಮಾರಾಟ ಮಾಡಲು ಕ್ವೀನ್ ರಸ್ತೆಯಲ್ಲಿ ಯತ್ನಿಸಲಾಗಿದೆ. ಎಂಎಲ್ಸಿ ಭೋಜೇಗೌಡರ ಆಪ್ತ ಸಹಾಯಕ ಮಾದೇಶ್ ಕ್ವೀನ್ ರಸ್ತೆಯಲ್ಲಿ ಹೋಗುವಾಗ ಇನೋವಾ ಕ್ರಿಸ್ಟಾ ಕಾರನ್ನ ನೋಡಿದ್ದಾರೆ. ಕಾರು ನೋಡಿ ಸಿಬ್ಬಂದಿ ಬಳಿ ವಿಚಾರಿಸಿದ್ದಾರೆ. ಕಾರು ಮಾರಾಟಕ್ಕಿದೆ ಅನ್ನೋದು ತಿಳಿದು ಎಂಎಲ್ಸಿ ಭೋಜೇಗೌಡರಿಗೆ ಫೋನ್ ಮಾಡಿ ವಿಚಾರಿಸಿದ್ದಾರೆ. ಕಾರು ಮಾರಾಟಕ್ಕಿಲ್ಲ, ಕಾರು ಮನೆಯಲ್ಲಿದೆ ಎನ್ನುವ ಉತ್ತರ ಬರುತ್ತಿದ್ದ ಹಾಗೆ ಗೋಲ್ಮಾಲ್ ಮಾಡ್ತಿರೋದು ಬಯಲಾಗಿದೆ. ಭೋಜೇಗೌಡರ ಸೂಚನೆಯಂತೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಈ ಬಗ್ಗೆ ಚಿಕ್ಕಮಗಳೂರಲ್ಲಿ ಮಾತನಾಡಿರುವ ಎಂಎಲ್ಸಿ ಭೋಜೇಗೌಡ ಒಂದೇ ನಂಬರ್ನಲ್ಲಿ 10 ಬಸ್ ಓಡಿಸ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದರು. ವಿವಿಐಪಿ ಕಾರಿನ ನಂಬರ್ ಬಳಸಿ ವಂಚನೆ ಮಾಡ್ತಿದ್ದಾರೆ. ಕಠಿಣ ಶಿಕ್ಷೆ ಆಗಬೇಕು ಅಂದಿದ್ದಾರೆ. ಬಹಳ ನೀಟಾಗಿ ಮಾಡಿದ್ದಾರೆ. 101, 1018 ಅಂತ ಚಾರ್ಜ್ ಅದು ಎಷ್ಟೇ ಪ್ರಭಾವಿಗಳಾಯ್ತು ಕೂಡ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಈಗಾಗಲೇ ನಾವು ಹೇಳಿದ್ದೀನಿ. ಎಲ್ಲ ಇಂಥ ಕಲ್ಪ್ರಿಟ್ EDM ಮುಖಾಂತರ ಇನ್ನೆಷ್ಟು ಈ ರೀತಿ ಕಾರ್ಯಗಳಾಗಿದೆ ಅದನ್ನೆಲ್ಲ ಆಚೆ ತನ್ನಿ, ಸಮಾಜಕ್ಕೆ ತನ್ನಿ ಅಂತೇಳಿ ನಾನು ಕಮಿಷನರ್ ಕೂಡ ಮಾತಾಡಿದ್ದೀವಿ. ಹೈಗ್ರೌಂಡ್ಸ್ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ನಕಲಿ ನಂಬರ್ ಪ್ಲೇಟ್ ಜಾಲದ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ದಂಡ ಕಟ್ಟಿ ಹೋದಾಗ ಬೈಕ್ ನಂಬರ್ಗಳನ್ನ ಇದೇ ರೀತಿ ನಕಲು ಮಾಡಿದ್ದು ಬೆಳಕಿಗೆ ಬಂದಿತ್ತು. ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಕಠಿಣ ನಿಲುವು ತೆಗೆದುಕೊಳ್ಳಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.